ನವೆಂಬರ್ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿ ರಾಮನಗರದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದಂತ ಅವರು, ಈ ಸರ್ಕಾರದಲ್ಲಿ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಹಾಗಾಗಿನೇ ಅವರೇ ಸರ್ಕಾರದ ವಿರುದ್ಧ ಇದ್ದಾರೆ. ನಮ್ಮ ಸರ್ಕಾರದಲ್ಲಿ ಶಾಸಕರಿಗೆ 50 ಕೋಟಿಯನ್ನ ಕೊಟ್ರೆ ವಿರೋಧ ಪಕ್ಷದ ಶಾಸಕರಿಗೆ 25 ಕೋಟಿಯನ್ನ ಕೊಡ್ಲಾಗ್ತಾ ಇತ್ತು. ಆದರೆ ಇಲ್ಲಿ ಯಾವ ಅನುದಾನವೂ ಸಹ ಸಿಗ್ತಿಲ್ಲ. ಇನ್ನು ಡಿ.ಕೆ. ಬ್ರದರ್ಸ್ ಅವರ ಆಶೀರ್ವಾದದಿಂದ ಅನುದಾನ ಸಿಗ್ತಾ ಇದೆ ಅನ್ನೋ ಶಾಸಕ ಬಾಲಕೃಷ್ಣ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರದಲ್ಲಿ ತಾರತಮ್ಯ ನಡೀತಾ ಇದೆ, ಹಾಗಾಗಿ ಸರ್ಕಾರ ಉಳಿಯೋದಿಲ್ಲ ಅಂತ ಹೇಳಿ ತಿಳಿಸಿದ್ರು. ನೋಡಿ, ಇವತ್ತು ಬಿ.ಆರ್. ಪಾಟೀಲ್ ಅವರು ಭಾಳ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಯೋಜನಾ ಆಯೋಗದ ಒಬ್ಬ ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ಸಿನ ಹಿರಿಯ ನಾಯಕರು. ಇವತ್ತು ಅವ್ರು ಹೇಳಿರೋ ಅಂತಂದರೆ ಇನ್ನು ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂಥ ಭ್ರಷ್ಟಾಚಾರ ನಡೆದಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗ್ತಾ ಇದೆ. ಅಷ್ಟೇ ಅಲ್ಲ, ಅದಕ್ಕೆ ಅವ್ರಿಗೆ ಇವತ್ತು ಸಹಮತ ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನು NWKSHC ಅಧ್ಯಕ್ಷರು ಮತ್ತು ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಕೂಡ ಅದ್ರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ಇವತ್ತು ಎಲ್ಲ ಹಂತದಲ್ಲಿ ಎಲ್ಲ ಬೇರೆ ಬೇರೆ ಏನು ಮಿನಿಸ್ಟರ್ಸ್ ಇದ್ದಾರೆ, ಅದರಲ್ಲಿ ವಸತಿ ಆಗಲಿ, UD ಆಗಲಿ, ಈ ರೀತಿಯಾದಂಥ ಮಿನಿಸ್ಟರ್ಸ್ ಮೇಲೆ ಗುರುತರವಾಗಿರ್ತಕ್ಕಂಥ ಒಂದು ಆಪಾದನೆಗಳನ್ನು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಮಾಡ್ತಿರ್ತಕ್ಕಂಥ ಗಮನಿಸಿದರೆ ಯಾವ ರೀತಿಯಾದಂಥ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಆಗ್ತಾಯಿದೆ ಅನ್ನೋದು ಗೊತ್ತಾಗುತ್ತೆ. ದೇಶದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರನ ಹೊಂದಿರತಕ್ಕಂಥ ರಾಜ್ಯ ಇವತ್ತು ಕಾಂಗ್ರೆಸ್ ಅಂತ, ಕರ್ನಾಟಕ ಮತ್ತು ಕಾಂಗ್ರೆಸ್ ಪಾರ್ಟಿ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಬೀತಾಗಿದೆ. ಇನ್ನಾದರೂ ಕೂಡ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಏನು ಇವತ್ತು ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವ್ರ ಮೇಲೆ ಇವತ್ತು ಗುರುತರವಾಗಿರೋ ಆಪಾದನೆ ಬಂದಿದೆ, ಅವರನ್ನು ತಕ್ಷಣ ಕ್ಯಾಬಿನೆಟ್ನಿಂದ ಕೈ ಬಿಡ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕನ್ನೋಂಥ ಆಗ್ರಹವನ್ನು ಮಾಡ್ತೇನೆ. ನೋಡಿ, ನಾನೀಗ ಕಳೆದ 2 ವರ್ಷವನ್ನು ನಾವು ಗತಿಸಿದ್ದೇವೆ. ಅನುದಾನದ ಬಗ್ಗೆ ಸಾಕಷ್ಟು ಬಾರಿ ನಾವು ಇದರ ವಿಷಯವನ್ನು ಎತ್ತಿದಾಗ ಅನುದಾನ ಐತಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ಆದರೆ ಸತ್ಯ ಯಾವಾಗಲೂ ಕೂಡ ಹೊರಗೆ ಬಂದೇ ಬರುತ್ತೆ ಅನ್ನೋತಕ್ಕಂಥ ವಿಶ್ವಾಸ ಇತ್ತು. ಇವತ್ತು ಕಾಂಗ್ರೆಸ್ಸಿನ ಅನೇಕ ಹಿರಿಯ ನಾಯಕರು, ಕಿರಿಯ ಶಾಸಕರು, ಪ್ರಥಮ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಕೂಡ ಇವತ್ತು ಹೇಳ್ತಾ ಇದ್ದಾರೆ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಅನುದಾನದ ಕೊರತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಿದೆ ಅಂತಕ್ಕಂಥದ್ದನ್ನು ಸ್ವತಃ ಕಾಂಗ್ರೆಸ್ನವ್ರು ಹೇಳಿದ್ದಾರೆ. BJPಯವರು ನಾವೆಲ್ಲ ಶಾಸಕರು ಹೇಳಿದಾಗೆ ಇಲ್ಲ, BJPಯವ್ರಿಗೆ ಇದೇ ಐತಿ, ಬೇರೆ ಕೆಲಸ ಇಲ್ಲ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳೇ ಆದಾಗಿ ಉಳಿದವರು ಹೇಳಿದರು. ಈಗ ಹಂಗಂದ್ರೆ ಹೇಳಿ, ಸತ್ಯವನ್ನು ಕಾಂಗ್ರೆಸ್ಸಿನ ಹಿರಿಯರೆಲ್ಲರೂ ಕೂಡ ಬಾಯಿ ಬಿಡ್ತಾ ಇದ್ದಾರೆ. ಕೇಂದ್ರದ ಅನುದಾನ ತರುವಂಥದ್ದಲ್ಲ, ಕೇಂದ್ರ ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅಷ್ಟು ಅನುದಾನವನ್ನು 100% ಕೊಟ್ಟೇ ಕೊಡುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ಆದರೆ ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಅಭಿವೃದ್ಧಿಯನ್ನು ನಿರ್ಲಕ್ಷಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಮರೀಚಿಕೆ ಆಗುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಮಟ್ಟಕ್ಕೆ ತೊಗೊಂಬಂದೈತಿ. ಇವತ್ತು ನಿಜವಾಗಿರ್ತಕ್ಕಂಥ ಸಂಗತಿಗಳು ಕಾಂಗ್ರೆಸ್ಸಿನ ಅನೇಕ ನಾಯಕರು, ಅನೇಕ ಶಾಸಕರು, ಅನೇಕ ಸಚಿವರು ಕೂಡ ಬಾಯಿ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಜನನೂ ನೋಡ್ಯಾರ, ಮುಂದಾಗ್ತಕ್ಕಂಥ ದಿನದಲ್ಲಿ ಯಾವ ರೀತಿಯಾದಂಥ ಪಾಠವನ್ನು ಕಾಂಗ್ರೆಸ್ಗೆ ಕಲಿಸಬೇಕು ಅಂತಕ್ಕಂಥ ಯೋಚನೆಯಲ್ಲಿದ್ದಾರೆ. 100% ಕಾಂಗ್ರೆಸ್ಸಿಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.